ಕಾಡಿನ ಅತ್ಯಂತ ಅಪಾಯಕಾರಿ ಪ್ರಾಣಿ ಯಾವುದು ಎಂದು ಕೇಳಿದರೆ ನಾವೆಲ್ಲ ಸಿಂಹ, ಹುಲಿ ಅಥವಾ ಚಿರತೆಯ ಹೆಸರನ್ನು ಹೇಳುತ್ತೇವೆ. ಆದರೆ ಆಫ್ರಿಕಾದಲ್ಲಿ ವರ್ಷಕ್ಕೆ ಅತಿ ಹೆಚ್ಚು ಮನುಷ್ಯರನ್ನು ಸಾಯಿಸುವ ಪ್ರಾಣಿ ಇವುಗಳಲ್ಲ. ಬದಲಾಗಿ ಕೆಸರಿನಲ್ಲಿ ಆಟವಾಡುವ ಸೌಮ್ಯವಾಗಿ ಕಾಣುವ ನೀರು ಆನೆ. ಇತ್ತೀಚೆಗಷ್ಟೇ ಶಿವಮೊಗ್ಗ ಬಳಿಯ ಮೃಗಾಲಯದಲ್ಲಿ ಪಶುವೈದ್ಯೆಯಾದ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ನೀರು ಆನೆಯ ದಾಳಿಗೆ ಬಲಿಯಾದ ಘಟನೆ ಇಡೀ ನಾಡನ್ನೇ ನಡುಗಿಸಿದೆ. ನೋಡಲು ದಪ್ಪಗಿರುವ, ನಿಧಾನವಾಗಿ ನಡೆಯುವ ಈ ಪ್ರಾಣಿ ಹತ್ತಿರ ಹೋದರೆ ಸಾವೇ ಗತಿ ಎಂಬುದು ನಿಮಗೆ ಗೊತ್ತೇ? ಇಂದು ನಾವು ನೀರು ಆನೆಗಳ ಈ ಭಯಾನಕ ಮತ್ತು ಆಕ್ರಮಣಕಾರಿ ಸ್ವಭಾವದ ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ. ನೀರಾನೆಗಳ ದವಡೆ ಮತ್ತು ಹಲ್ಲುಗಳು ಪ್ರಕೃತಿಯ ಅತ್ಯಂತ ಭಯಾನಕ ಆಯುಧಗಳು. ಒಂದು ಪೂರ್ಣ ಬೆಳೆದ ನೀರಾನೆಯ ದವಡೆಯ ಶಕ್ತಿ ಬೈಟ್ ಫೋರ್ಸ್ ಸುಮಾರು 1800 PSI. ಅಂದರೆ ಇದು ಒಂದು ಬಲಿಷ್ಠ ಮೊಸಳೆಯನ್ನು ಕೂಡ ಕೇವಲ ಒಂದೇ ಕಚ್ಚಿಗೆ ಎರಡಾಗಿ ಸೀಳಬಲ್ಲದು. ಇವುಗಳ ಹಲ್ಲುಗಳು ಸುಮಾರು 1.5 ಅಡಿ 50 ಸೆಂಟಿಮೀಟರ್ ಉದ್ದವಿರ್ತವೆ. ಇವುಗಳನ್ನು ಆಹಾರ ತಿನ್ನಲು ಬಳಸುವ ಬದಲು ಕೇವಲ ಶತ್ರುಗಳ ಮೇಲೆ ದಾಳಿ ಮಾಡಲು ಮಾತ್ರ ಬಳಸುತ್ತವೆ. ಇವುಗಳ ದಪ್ಪನೆಯ ಚರ್ಮದ ಅಡಿಯಲ್ಲಿ ಬಲವಾದ ಮಾಂಸಖಂಡಗಳಿದ್ದು, ಒಮ್ಮೆ ಇವುಗಳ ಬಾಯಿಗೆ ಸಿಲುಕಿದರೆ ಎಂತಹ ಬಲಿಷ್ಠ ಪ್ರಾಣಿಯೂ ಬದುಕುಳಿಯುವ ಸಾಧ್ಯತೆ 0. ನೀರು ಆನೆಗಳು ದಪ್ಪಗಿವೆ, ಇವುಗಳಿಂದ ಓಡಿ ತಪ್ಪಿಸಿಕೊಳ್ಳಬಹುದು ಎಂದು ನೀವು ಭಾವಿಸಿದ್ದರೆ ಅದು ನಿಮ್ಮ ದೊಡ್ಡ ತಪ್ಪು. ನೀರಿನಲ್ಲಿ ವೇಗವಾಗಿ ಈಜುವ ಇವುಗಳು ಭೂಮಿಯ ಮೇಲೆ ಗಂಟೆಗೆ 30 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಬಲ್ಲವು. ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗಿಂತಲೂ ಇವು ವೇಗವಾಗಿ ಓಡುತ್ತವೆ. ಇವು ಅತ್ಯಂತ ಹೆಚ್ಚು ಟೆರಿಟೋರಿಯಲ್ ಪ್ರಾಣಿಗಳು. ಅಂದರೆ ತಮ್ಮ ಜಾಗಕ್ಕೆ ಯಾರಾದರೂ ಬಂದರೆ ಸಾಕು, ಎಂತಹ ಭಯಾನಕ ಪ್ರಾಣಿಯ ಮೇಲಾದರೂ ಇವು ದಾಳಿ ಮಾಡುತ್ತವೆ. ಇವುಗಳಿಗೆ ಹಸಿವಾಗಿದ್ದಾಗ ಮಾತ್ರವಲ್ಲ, ಕೇವಲ ಸಿಟ್ಟು ಬಂದರೂ ಸಾಕು, ಎದುರಿಗಿರುವ ಹಡಗು ಅಥವಾ ಮೋಟಾರ್ ಬೋಟ್ಗಳನ್ನೇ ಮಗುಚಿ ಹಾಕುತ್ತವೆ. ನೀರು ಆನೆಗಳ ಬಗ್ಗೆ ಒಂದು ವಿಚಿತ್ರ ಸತ್ಯವೆಂದರೆ ಅವುಗಳ ಮೈಮೇಲೆ ಕಾಣಿಸಿಕೊಳ್ಳುವ ಕೆಂಪು ದ್ರವ. ಇದನ್ನು ರಕ್ತದ ಬೆವರು ಎಂದು ಕರೆಯಲಾಗುತ್ತದೆ. ಆದರೆ ಅದು ರಕ್ತವಲ್ಲ. ಅದು ನೀರು ಆನೆಯ ಚರ್ಮದಿಂದ ಹೊರಬರುವ ಒಂದು ವಿಶೇಷ ದ್ರವವಾಗಿದ್ದು, ಬಿಸಿಲಿನಿಂದ ಅವುಗಳ ಚರ್ಮವನ್ನು ರಕ್ಷಿಸುತ್ತದೆ ಮತ್ತು ಗಾಯಗಳಾದಾಗ ಆಂಟಿ ಬ್ಯಾಕ್ಟೀರಿಯಾದಂತೆ ಕೆಲಸ ಮಾಡುತ್ತದೆ. ನೀರು ಆನೆಗಳು ನೀರಿನಲ್ಲಿ ಈಜುವುದಿಲ್ಲ ಎಂಬುದು ನಿಮಗೆ ಗೊತ್ತೇ? ಹೌದು, ಅವುಗಳ ದೇಹದ ತೂಕ ಎಷ್ಟು ಹೆಚ್ಚಿದೆ ಎಂದರೆ ಅವು ನೀರಿನಲ್ಲಿ ತೇಲಲು ಸಾಧ್ಯವಿಲ್ಲ. ಬದಲಾಗಿ ಅವು ನದಿಯ ತಳದಲ್ಲಿ ಓಡುತ್ತವೆ ಅಥವಾ ಪುಟಿಯುತ್ತವೆ. ಅವು ನೀರಿನ ಅಡಿಯಲ್ಲಿ ಸುಮಾರು 5 ನಿಮಿಷಗಳ ಕಾಲ ಉಸಿರು ಕಟ್ಟಬಲ್ಲವು. ನದಿಗಳಲ್ಲಿ ದೋಣಿ ನಡೆಸುವವರಿಗೆ ಇವು ಅತಿ ದೊಡ್ಡ ಅಪಾಯ. ನೀರಿನ ಮೇಲೆ ಕೇವಲ ಕಣ್ಣು ಮತ್ತು ಕಿವಿಗಳನ್ನು ಮಾತ್ರ ಬಿಟ್ಟು ಇಡೀ ದೇಹವನ್ನು ಮರೆಮಾಚುವ ಇವುಗಳ ಜಾಣ್ಮೆ ಅದ್ಭುತ. ದೋಣಿಗಳು ಹತ್ತಿರ ಬಂದಾಗ ಇದ್ದಕ್ಕಿದ್ದಂತೆ ನೀರಿನಿಂದ ಮೇಲೆದ್ದು ದೋಣಿಯನ್ನೇ ಕಚ್ಚಿ ಪುಡಿ ಮಾಡಬಲ್ಲವು. ಆಫ್ರಿಕಾದಲ್ಲಿ ಪ್ರತಿ ವರ್ಷ ಸುಮಾರು 500ಕ್ಕೂ ಹೆಚ್ಚು ಮಂದಿ ಇವುಗಳ ದಾಳಿಗೆ ಬಲಿಯಾಗುತ್ತಿದ್ದಾರೆ ಎಂದರೆ ಇವುಗಳ ಕ್ರೂರತೆಯನ್ನು ನೀವೇ ಊಹಿಸಿ. ಕಾಡಿನ ರಾಜ ಸಿಂಹ ಕೂಡ ನೀರು ಆನೆಯ ಹತ್ತಿರ ಹೋಗಲು 10 ಬಾರಿ ಯೋಚಿಸುತ್ತದೆ. ಹಸಿದ ಸಿಂಹಗಳ ಗುಂಪು ಕೂಡ ಒಂದು ಪೂರ್ಣ ಬೆಳೆದ ನೀರು ಆನೆಯನ್ನು ಬೇಟೆಯಾಡಲು ತಿಂಗಳುಗಟ್ಟಲೆ ಕಾಯಬೇಕಾಗುತ್ತದೆ. ಇವುಗಳ ಚರ್ಮ ಸುಮಾರು 2 ಇಂಚು ದಪ್ಪವಿರುತ್ತದೆ. ಇದು ಸಣ್ಣ ಪುಟ್ಟ ಗಾಯಗಳನ್ನು ತಡೆದುಕೊಳ್ಳುವ ಬುಲೆಟ್ ಪ್ರೂಫ್ ಜಾಕೆಟ್ನಂತೆ ಕೆಲಸ ಮಾಡುತ್ತದೆ. ಒಂದು ವೇಳೆ ಸಿಂಹವು ದಾಳಿ ಮಾಡಿದರೆ ನೀರು ಆನೆಯು ತನ್ನ ದೈತ್ಯ ಬಾಯಿಯಿಂದ ಸಿಂಹದ ತಲೆಯನ್ನೇ ಕಚ್ಚಿ ಪುಡಿ ಮಾಡಬಲ್ಲ ಶಕ್ತಿ ಹೊಂದಿದೆ. ಅನೇಕ ಬಾರಿ ಮೊಸಳೆಗಳು ಕೂಡ ನೀರು ಆನೆಗಳಿರುವ ಜಾಗದಿಂದ ದೂರ ಓಡಿ ಹೋಗುತ್ತವೆ. ಅಕ್ಷರಶಃ ಹೇಳಬೇಕೆಂದರೆ ನೀರಿನಲ್ಲಿ ಇವೇ ಸುಲ್ತಾನರು. ಶಿವಮೊಗ್ಗದ ಮೃಗಾಲಯದ ಘಟನೆಯಲ್ಲಿ ನಮಗೆ ತಿಳಿದಿರುವಂತೆ ದಾಳಿ ಮಾಡಿದ ನೀರು ಆನೆ ಗರ್ಭಿಣಿಯಾಗಿತ್ತು. ಪ್ರಾಣಿ ಸಾಮ್ರಾಜ್ಯದಲ್ಲಿ ತಾಯಿ ಪ್ರಾಣಿಗಳು, ಅದರಲ್ಲೂ ವಿಶೇಷವಾಗಿ ನೀರು ಆನೆಗಳು ಗರ್ಭಿಣಿಯಾಗಿದ್ದಾಗ ಅಥವಾ ಮರಿಗಳ ಜೊತೆಗಿದ್ದಾಗ ಅತಿಯಾದ ಆಕ್ರಮಣಕಾರಿ ಸ್ವಭಾವವನ್ನು ಹೈಪರ್ ಆಗ್ರೆಸಿವ್ ಪ್ರದರ್ಶಿಸುತ್ತವೆ.
ಯಾವುದೇ ಅಪರಿಚಿತ ವ್ಯಕ್ತಿ ಅಥವಾ ಪ್ರಾಣಿ ಹತ್ತಿರ ಬಂದರೆ ಅದನ್ನು ತಮ್ಮ ಮರಿಗಳಿಗೆ ಅಪಾಯ ಎಂದು ಭಾವಿಸಿ ಅವು ಪ್ರಾಣಾಂತಿಕ ದಾಳಿ ಮಾಡುತ್ತವೆ. ಅವುಗಳಿಗೆ ತಮ್ಮ ಮರಿಗಳನ್ನು ರಕ್ಷಿಸಿಕೊಳ್ಳುವ ಛಲ ಎಷ್ಟು ಹೆಚ್ಚಿದೆ ಎಂದರೆ ಹಸಿದ ಮೊಸಳೆಗಳನ್ನು ಅವು ಕಚ್ಚಿ ಸಾಯಿಸಿಬಿಡುತ್ತವೆ. ವನ್ಯಜೀವಿಗಳ ಈ ಮಾತೃಪ್ರೇಮ ಎಷ್ಟೋ ಬಾರಿ ದುರಂತಗಳಿಗೆ ಕಾರಣವಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಕೆಸರಿನಲ್ಲಿ ಆಟವಾಡುವ ಸೌಮ್ಯವಾಗಿ ಕಾಣುವ ಈ ನೀರು ಆನೆಗಳು ಅದೆಷ್ಟು ಭಯಾನಕವಾಗಬಲ್ಲವು ಎಂದು. ಇವು ಕೇವಲ ಪ್ರಾಣಿಗಳಲ್ಲ, ಇವು ಪ್ರಕೃತಿಯ ಅತಿ ದೊಡ್ಡ ಸೈನ್ಯದಂತೆ. ಹಸಿವಾದಾಗ ಮಾತ್ರವಲ್ಲ, ಕೇವಲ ತನ್ನ ಜಾಗವನ್ನು ರಕ್ಷಿಸಿಕೊಳ್ಳಲು ಇವು ಯಾವುದೇ ಹಂತದ ಕ್ರೂರತೆಗೆ ಪ್ರಾಣಿಗಳನ್ನು ದೂರದಿಂದಲೇ ನೋಡಿ ಆನಂದಿಸೋಣ. ಅವುಗಳ ಆವಾಸ ಸ್ಥಾನವನ್ನು ಮತ್ತು ಅವುಗಳ ಖಾಸಗಿತನವನ್ನು ಗೌರವಿಸೋಣ. ನೀರು ಆನೆಗಳ ಬಗ್ಗೆ ನಾವು ಹೇಳಿದ ಈ 1800 PSI ದವಡೆಯ ಶಕ್ತಿಯ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತೆ? ಅಥವಾ ಈ ವಿಡಿಯೋದಲ್ಲಿ ನೀವು ಮೊದಲ ಬಾರಿಗೆ ತಿಳಿದುಕೊಂಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಇಂತಹ ಜಾಗೃತಿ ಮೂಡಿಸುವ ವಿಡಿಯೋಗಳನ್ನು ಮಾಡಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಾಣಿ ಪ್ರೇಮಿ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಇಂತಹದ್ದೇ ರೋಚಕ ವನ್ಯಜೀವಿಗಳ ಸತ್ಯಗಳನ್ನು ಪ್ರತಿವಾರ ಅನ್ವೇಷಿಸಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಸ್ಮಯಕಾರಿ ಪ್ರಾಣಿಯ ಕಥೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ, ಪ್ರಾಣಿಗಳನ್ನು ಗೌರವಿಸಿ. ಧನ್ಯವಾದಗಳು ಮತ್ತು ನಮಸ್ಕಾರ.